ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರಿಗೆ ಒಂದು ಚಾಂದ ಭಾಷಾ ಛೋಟಾ ವಿಡಿಯೋ ಚಾನಲ್ ಏನಂದರೆ ಒಂದು ವೈರಸ್ ನ್ಯೂಸ್ ಏನಂದರೆ ಕೊರೋನಾ ವೈರಸ್ ಖತಮ್ ಆಗೋಗಿದೆಯೇ, ಒಂದು ವೈರಸ್ ಚೈನಾನಲ್ಲಿ ಬಂದಿದೆಯೇ. ಆ ವೈರಸ್ ಏನಂದರೆ ಅಲ್ಲಿ ಜನಗಳು ಚೈನಾನಲ್ಲಿ ಡಾಕ್ಟರ್ಗಳು ಹೇಳ್ತಾ ಇದ್ದಾರೆ ಆ ವೈರಸ್ ಏನಂದರೆ ಹೆಚ್ ಎಮ್ ಟಿ ವಾಚ್ ಇಲ್ಲ, ಹೆಚ್ ಎಮ್ ಟಿ ವಿ ಇಲ್ಲ, HMPV ಅಂತ ಒಂದು ವೈರಸ್ ಬಂದಿದೆಯಾ ಅಂತ ಹೇಳ್ತಾ ಇದ್ದಾರೆ. ಆ ವೈರಸ್ ಯಾವ ಥರ ಬರುತ್ತದೆ, ಯಾರಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. HMPV ವೈರಸ್ ಅಂತ ಅದು ಯಾವಾಗ ಬರುತ್ತದೆ, ಹೆಂಗೆ ಬರುತ್ತದೆ, ಯಾರಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ವೈರಸ್ಸು ಯಾರಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಕೆಮ್ಮು, ನೆಗಡಿ, ಕೋಲ್ಡು, ಕಾಫ್, ಕೆಮ್ಮು, ನೆಗಡಿ ಈ ಥರ ಇರುವವರಿಗೆ ಆ ವೈರಸ್ ಬರುತ್ತದೆ. ಫೀವರ್, ಜ್ವರ ಇರುವವರಿಗೆ ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ವೈರಸ್ಸು ಎಲ್ಲರಿಗೂ ಇರುತ್ತದೆ. ಯಾವಾಗಿಂದ ಇರುತ್ತದೆ ಅಂತ ನಮ್ಮ ಭಾರತೀಯರು ಎಲ್ಲರೂ ಹುಷಾರ ಇರಬೇಕು. ಚೈನಾ ಅವರು ಏನು ಹೇಳ್ತಾ ಇದ್ದಾರೆ, ಅಲ್ಲಿಂದ ಏನು ವಿಡಿಯೋಗಳು ಬರ್ತಾ ಇದ್ದಾರೆ, ಅಲ್ಲಿಂದ ಏನು ವಿಡಿಯೋಗಳು ಬರ್ತಾ ಇದೆಯಾ ನಮ್ಮ ಭಾರತಕ್ಕೆ ಏನು ತೋರಿಸ್ತಾ ಇದ್ದಾರೆ, ಅಲ್ಲಿ ಏನನ್ನ ಜನಗಳು ಹಾಸ್ಪಿಟಲ್ನಲ್ಲಿ ಎಷ್ಟು ಜನಗಳು ಹೋಗ್ತಾ ಇದ್ದಾರೆ, ಯಾವ ದೊಡ್ಡ ಹಾಸ್ಪಿಟಲು, ಆ ಹಾಸ್ಪಿಟಲ್ನಲ್ಲಿ ಎಷ್ಟು ಜನಗಳು ಹೋಗಿದ್ದಾರೆ, ಒಂದು 100 ಜನನ, 200 ಜನನ, 3 ಜನನ, 500 ಜನನ, 1000 ಜನಗಳು ಹೋಗಿದ್ದಾರಾ, ಏನನ್ನ ಅಲ್ಲಿ ಒಂದು ಜನಗಳಲ್ಲಿ ತೋರಿಸ್ತಾ ಇದ್ದಾರಾ, ಏನೋ ಅವ್ರಿಗೆ ಏನೋ ಈ ಥರ ವೈರಸ್ ಬಂದಿದೆಯೇ, ಸಣ್ಣಗಾಗೋದಿಯೇ, ಅವರು ಹೋಗ್ಬಿಟ್ಟಿದ್ದಾರೆ ಅಂತ ಏನನ್ನ ವಿಡಿಯೋಗಳು ಬರ್ತಾ ಇದೆಯಾ. ಇನ್ನೊಂದು ಏನಂದರೆ ಅಲ್ಲಿ ಏನೋ ಗಾಡಿನಲ್ಲಿ ಹೋಗ್ತಾ ಇದ್ದಾರೆ, ಅವ್ರಿಗೇನೋ ಆ ವೈರಸ್ ಬಂದಿದೆ, ಅವರು ಕೆಳಗಡೆ ಹೋಗ್ಬಿಟ್ಟಿದ್ದಾರೆ. ಆ ಥರ ಏನು ವಿಡಿಯೋಗಳು ಬರ್ತಾ ಇಲ್ಲ. ಏನಂದರೆ ಹಾಸ್ಪಿಟಲ್ನಲ್ಲಿ ಏನೋ ಸ್ವಲ್ಪ ಜನಗಳು ಹೋಗಿದ್ದಾರೆ, ಅಲ್ಲಿ ಏನೋ ಒಂದು ಮಾಸ್ಕ್ ಹಾಕ್ಕೊಂಡು ಈ ಥರ ಹೋಗ್ತಾ ಇದ್ದಾರೆ, ಅವ್ರಿಗೆ ಏನೋ ಈ ವೈರಸ್ ಬಂದಿದೆ ಅಂತ ಆ ಥರ ವಿಡಿಯೋಗಳು ಬರ್ತಾ ಇದೆ. ಇನ್ನೊಂದು ಏನಂದರೆ 1-2 ಗಾಡಿಗಳು, ಆಂಬುಲೆನ್ಸು ಅಲ್ಲಿ ನಿಲ್ಲಿಸ್ಕೊಂಡು 2 ಜನ 3 ಜನ ಒಂದು ಏನೋ ಪೆನಾಯಿಲ್ ಹತ್ರ ಹಾಕ್ಕೊಂಡು ರೋಡ್ಗಳಲ್ಲಿ ಅಲ್ಲಿ ಮುರಿಕಿ ನೀರು ಇರ್ತದೆ, ಅಲ್ಲಿ ಈ ಥರ ಆಗ್ತಾ ಇದ್ದಾರೆ. ಆ ಥರ ವಿಡಿಯೋಗಳು ಬರ್ತಾ ಇದೆಯೇ. ಭಾರತೀಯರು ಎಲ್ಲರೂ ಭಯಪಡಬಾರ್ದು. ಏನಕ್ಕಂದರೆ ಆ ಕೆಮ್ಮು, ನೆಗಡಿ, ಆ ಜ್ವರ, ಫೀವರ್ ಎಲ್ಲರಿಗೂ ಬರುತ್ತಾ ಇರ್ತದೆ. ಒಂದು ತಿಂಗಳಿನಲ್ಲಿ ಬರುತ್ತದೆ, 2 ತಿಂಗಳಿನಲ್ಲಿ ಬರುತ್ತದೆ, 6 ತಿಂಗಳಿನಲ್ಲಿ ಬರುತ್ತದೆ, 1 ವರ್ಷನಲ್ಲಿ ಬರುತ್ತದೆ, 1 ವರ್ಷನಲ್ಲಿ 1 ಸತಿ, 2 ಸತಿ, 3 ಸತಿ, ಯಾರ್ಯಾರಿಗೂ ಇವತ್ತು ಇವರಿಗೆ ನಾಳೆ ಅವ್ರಿಗೆ ಈ ಥರ ಯಾವ ಥರನೂ ಬರುತ್ತಾ ಇರ್ತದೆ, ಎಲ್ಲರಿಗೂ ಬರುತ್ತಾ ಇರುತ್ತದೆ. ಚೈನಾದಲ್ಲಿ ಅಲ್ಲಿ ಡಾಕ್ಟರ್ಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ಮಿಷಿನ್ ಇರುತ್ತದೆ, ಆ ಮಿಷಿನು ಹಿಡ್ಕೊಂಡು ತಲೆ ಮೇಲೆ ಅಲ್ಲಿ ಇಟ್ಟಿದ್ರೆ ಅದು ತೋರಿಸ್ತದೆ ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ. ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ ತೋರಿಸ್ತದೆ ಆ ಮಿಷಿನು. ನೆಗೆಟಿವ್ ಅಂದರೆ ಚೆನ್ನಾಗಿದೆ, ಏನಿಲ್ಲಪ್ಪ, ಬಾಡಿ ಒಳ್ಳೆ ಇದೆ ಅಂತ. ಪಾಸಿಟಿವ್ ಅಂದರೆ ಏನನ್ನ ಕೆಮ್ಮು, ನೆಗಡಿ, ಬಾಡಿನಲ್ಲಿ ಜ್ವರ ಇದ್ದರೆ ಆ ಪ್ರೆಷರು, ಆ ವೈರಸ್ಸು ತೋರಿಸ್ತದೆ ಏನಂತ, ಪಾಸಿಟಿವ್ ಅಂತ. ಆ ಪಾಸಿಟಿವ್ ಅಂತ ಹೇಳ್ತಾರೆ. ಡಾಕ್ಟರ್ಗೆ ಗೊತ್ತಾಗೋದಿಲ್ಲ. ಆ ಡಾಕ್ಟರೂ ಆ ಮಿಷಿನ್ ತಗೊಂಡು ಅಲ್ಲಿ ಇಟ್ಟಿದ್ರೆ ಆ ಮಿಷನ್ನಲ್ಲಿ ತೋರಿಸ್ತದೆ ಇವ್ರಿಗೆ ಪಾಸಿಟಿವ್ ಬಂದಿದೆಯಾ ಅಂತ. ಪಾಸಿಟಿವ್ ಅಂದರೆ ಏನು, ಪಾಸಿಟಿವ್ ನೆಗೆಟಿವ್ ಅದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಇದು ಒಂದು ವೈರಸ್ ಬಂದಿದ ಮೇಲೆ ಒಂದು ಮಿಷಿನ್ ಹಿಡ್ಕೊಂಡು ತಲೆ ಮೇಲೇನೋ ಎಲ್ಲನೋ ಇಡ್ತಾರೆ, ಅದು ತೋರಿಸ್ತದೆ ಇವರಿಗೆ ಕೆಮ್ಮು, ನೆಗಡಿ, ಜ್ವರ ಈ ಥರ ಇದೆಯಾ ಅಂತ, ಅದು ನೆಗೆಟಿವ್ ಇದೆಯಾ ಪಾಸಿಟಿವ್ ಇದೆಯಾ ಅಂತ.
ಅದು ಮಿಷಿನ್ ಇಟ್ಟಿದ್ರೆ ಗೊತ್ತಾಗುತ್ತದೆ ಇವರಿಗೆ ಏನನ್ನ ಫೀವರ್ ಇದ್ರೇನು ಅದು ಪಾಸಿಟಿವ್ ತೋರಿಸ್ತದೆ. ಪಾಸಿಟಿವ್ ತೋರಿಸ್ತದೆ ಆ ಮಿಷಿನು. ಏನನ್ನ ಕೆಮ್ಮು ಇದ್ರೇನು ಆ ವೈರಸ್ಸು ಆ ಮಿಷಿನ್ನಲ್ಲಿ ತೋರಿಸ್ತದೆ ಇವರಿಗೆ ಪಾಸಿಟಿವ್ ಇದೆ ಅಂತ. ನೆಗಡಿ ಏನನ್ನ ಕೋಲ್ಡ್ ಆಗಿದ್ರೇನು ಆ ಕೋಲ್ಡ್ನಲ್ಲಿ ಆ ವೈರಸ್ಸು ಆ ಮಿಷಿನ್ಗೆ ಹೇಳ್ತದೆ ಇವರಿಗೆ ಪಾಸಿಟಿವ್ ಬಂದಿದೆ ಅಂತ. ನೆಗೆಟಿವ್ ಪಾಸಿಟಿವ್ ಏನು ಅದು ಆ ಥರ ನಮ್ಮ ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಈ ನೆಗೆಟಿವ್ ಅಂದರೆ ಏನು, ಪಾಸಿಟಿವ್ ಅಂದರೆ ಏನು, ಡಾಕ್ಟರ್ ಹೇಳ್ತಾರ ಆ ಮಿಷಿನ್ ಹೇಳ್ತದ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರೂ ಏನಂದರೆ ಚೈನಾನಲ್ಲಿ ಅಲ್ಲಿ ಡಾಕ್ಟರ್ಗಳು ಜಾಸ್ತಿಗಳಿದ್ದಾರೆ. ಅವರು ನೋಡ್ತಾ ಇದ್ರೇನು ಇವರಿಗೆ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಅವ್ರಿಗಿನ್ನೂ ಗೊತ್ತಾಗೋದಿಲ್ಲ. ಅವರು ಪೇಷಂಟು ಹಾಸ್ಪಿಟಲ್ಗೆ ಹೋಗಿದ್ರೆ ಇಲ್ಲಾಂದರೆ ಒಂದು ಆ ಮಿಷಿನು ತಗೊಂಡು ನೋಡಿದರೆ ಇವರಿಗೆ ನೆಗೆಟಿವ್ ಇದೆ ಪಾಸಿಟಿವ್ ಅಂದರೆ ಇದೆಯಾ ಅಂತ ಅದು ನೋಡಿ ಡಾಕ್ಟ್ರು ಹೇಳ್ತಾರೆ, ನೋಡಪ್ಪ ನಿಮಗೆ ಪಾಸಿಟಿವ್ ಇದೆಯೇ, ನೋಡಿ ನಿಮಗೆ ನೆಗೆಟಿವ್ ಇದೆಯೇ ಅಂತ. ಆ ಡಾಕ್ಟ್ರನ್ನು ಹೇಳೋದಿಲ್ಲ, ನೋಡ್ತಾ ಇದ್ರೇನು ಹೇಳೋದಿಲ್ಲ, ನೋಡಪ್ಪ ನಿಮಗೆ ಕೊರೋನಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ನಿಮಗೂ ಪಾಸಿಟಿವ್ ಇದೆ ಅಂತ ನಮಗೂ ಗೊತ್ತಾಗ್ತಾ ಇದೆಯೇ, ನಿಮಗೂ ನೆಗೆಟಿವ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆಯಾ ಅಂತ. ಅವರೂ ಅವ್ರಿಗೆ ಟೆಸ್ಟ್ ಮಾಡಿ ಮಿಷಿನ್ ಇಟ್ಟಿದ್ರೆ ಆ ಮಿಷಿನ್ ತೋರಿಸ್ತದೆ ಇವರಲ್ಲಿ ಏನು ವೈರಸ್ ಇದೆ ಅಂತ. ಒಂದು ಕೆಮ್ಮು ವೈರಸ್ ಇದ್ರೇನು ಆ ವೈರಸ್ನಲ್ಲಿ ತೋರಿಸ್ತದೆ ಆ ಮಿಷಿನು ಏನಂತ, ಈ ನಿಮಗೆ ಪಾಸಿಟಿವ್ ಬಂದಿದೆ ಅಂತ. ಒಂದು ನೆಗಡಿ ಅದಿದ್ರೇನು ಅದು ತೋರಿಸ್ತದೆ ಇವರಿಗೆ ಒಂದು ವೈರಸ್ ಇದೆಯಾ, ಆ ವೈರಸ್ಸು ಮಿಷಿನ್ ತೋರಿಸ್ತದೆ. ಜ್ವರ ಫೀವರ್ ಇದ್ರೇನು ಆ ವೈರಸ್ಸು ಆ ಮಿಷಿನ್ ತೋರಿಸ್ತದೆ ಇವರಿಗೆ ಪಾಸಿಟಿವ್ ಇದೆ ಅಂತ, ನೆಗೆಟಿವ್ ಇದೆ ಅಂತ. ಅದೇ ಅರ್ಥ ಮಾಡ್ಕೋಬೇಕು. ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ ಎಲ್ಲರೂ ಏನಂದರೆ ಚೈನಾನಲ್ಲಿ ಅಲ್ಲಿ ಡಾಕ್ಟರ್ಗಳು ಜಾಸ್ತಿಗಳಿದ್ದಾರೆ. ಅವರು ನೋಡ್ತಾ ಇದ್ರೇನು ಇವರಿಗೆ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಅಂತ ಅವ್ರಿಗಿನ್ನೂ ಗೊತ್ತಾಗೋದಿಲ್ಲ. ಅವರು ಪೇಷಂಟು ಹಾಸ್ಪಿಟಲ್ಗೆ ಹೋಗಿದ್ರೆ ಇಲ್ಲಾಂದರೆ ಒಂದು ಆ ಮಿಷಿನು ತಗೊಂಡು ನೋಡಿದರೆ ಇವರಿಗೆ ನೆಗೆಟಿವ್ ಇದೆ ಪಾಸಿಟಿವ್ ಅಂದರೆ ಇದೆಯಾ ಅಂತ ಅದು ನೋಡಿ ಡಾಕ್ಟ್ರು ಹೇಳ್ತಾರೆ, ನೋಡಪ್ಪ ನಿಮಗೆ ಪಾಸಿಟಿವ್ ಇದೆಯೇ, ನೋಡಿ ನಿಮಗೆ ನೆಗೆಟಿವ್ ಇದೆಯೇ ಅಂತ. ಆ ಡಾಕ್ಟ್ರನ್ನು ಹೇಳೋದಿಲ್ಲ, ನೋಡ್ತಾ ಇದ್ರೇನು ಹೇಳೋದಿಲ್ಲ, ನೋಡಪ್ಪ ನಿಮಗೆ ಕೊರೋನಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇರುತ್ತೆ, ನಿಮಗೂ ಪಾಸಿಟಿವ್ ಇದೆ ಅಂತ ನಮಗೂ ಗೊತ್ತಾಗ್ತಾ ಇದೆಯೇ, ನಿಮಗೂ ನೆಗೆಟಿವ್ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆಯಾ ಅಂತ. ಅವರೂ ಅವ್ರಿಗೆ ಟೆಸ್ಟ್ ಮಾಡಿ ಮಿಷಿನ್ ಇಟ್ಟಿದ್ರೆ ಆ ಮಿಷಿನ್ ತೋರಿಸ್ತದೆ ಇವರಲ್ಲಿ ಏನು ವೈರಸ್ ಇದೆ ಅಂತ. ಒಂದು ಕೆಮ್ಮು ವೈರಸ್ ಇದ್ರೇನು ಆ ವೈರಸ್ನಲ್ಲಿ ತೋರಿಸ್ತದೆ ಆ ಮಿಷಿನು ಏನಂತ, ಈ ನಿಮಗೆ ಪಾಸಿಟಿವ್ ಬಂದಿದೆಯಾ ಅಂತ. ಒಂದು ನೆಗಡಿ ಅದಿದ್ರೇನು ಅದು ತೋರಿಸ್ತದೆ ಇವರಿಗೆ ಒಂದು ವೈರಸ್ ಇದೆಯಾ, ಆ ವೈರಸ್ಸು ಮಿಷಿನ್ ತೋರಿಸ್ತದೆ. ಜ್ವರ ಫೀವರ್ ಇದ್ರೇನು ಆ ವೈರಸ್ಸು ಆ ಮಿಷಿನ್ಗೆ ತೋರಿಸ್ತದೆ ಇವರಿಗೆ ಪಾಸಿಟಿವ್ ಇದೆ ಅಂತ, ನೆಗೆಟಿವ್ ಇದೆ ಅಂತ. ಅದೇ ಅರ್ಥ ಮಾಡ್ಕೋಬೇಕು. ನಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಈ HMPV ಈ ವೈರಸ್ಸು ಎಲ್ಲರಿಗೂ ಬರುತ್ತಾ ಇರುತ್ತದೆ. ಸಾಮಾನ್ಯ ಎಲ್ಲರಿಗೂ ಬರುತ್ತಾ ಇರ್ತದೆ. ಇದಕ್ಕೂ ಭಯಪಡಬಾರ್ದು, ಈ ವೈರಸ್ಗೆ ಭಯಪಡಬಾರ್ದು. ಯಾವುದೋ ಒಂದು ವೈರಸ್ ಬರುತ್ತಾ ಇರುತ್ತದೆ. ವೈರಸ್ ಅಂದರೆ ಫೀವರ್ಗೆ ಒಂದು ವೈರಸ್ಸು, ಕೆಮ್ಮುಗೆ ಒಂದು ವೈರಸ್ಸು, ನೆಗಡಿಗೆ ಒಂದು ವೈರಸ್ಸು, ಒಂದೊಂದು ಆರೋಗ್ಯಕ್ಕೆ ಒಂದೊಂದು ವೈರಸ್ ಇರುತ್ತದೆ. ಆ ವೈರಸ್ಸು ತೋರಿಸ್ತಾ ಇರುತ್ತದೆ. ನಮ್ಮದು ಹೆಲ್ತು ಒಳ್ಳೆಯದು ಏನಂದರೆ ನಾವು ತಿನ್ನೋ ಐಟಮ್ಗಳಲ್ಲಿ ಅದು ಫ್ರೆಶ್, ಏನು ಮಿಕ್ಸಿಂಗ್ ಇಲ್ಲ, ಏನು ಖರಾಬಿಲ್ಲ, ಒಳ್ಳೆ ಐಟಮ್ಗಳು ತಿಂತಾ ಇದ್ರೇ ನಮಗೂ ಅದು ಆರೋಗ್ಯ. ನಾವು ಹಾಕ್ಕೊಂಡೆ ಬಟ್ಟೆಗಳು ಒಳ್ಳೇದಿರಬೇಕು, ಕ್ಲೀನಾಗಿರಬೇಕು, ಯಾವುದನ್ನ ಇರಲಿ ಕ್ಲೀನಾಗಿರಬೇಕು, ಫ್ರೆಶ್ ಇರಬೇಕು. ಆ ಥರ ಆಗ್ತಾ ಇದ್ದರೆ ನಮಗೂ ಹೆಲ್ತ್ ಇರುತ್ತದೆ. ನಮ್ಮ ಬಾಡಿನಲ್ಲಿ ಫ್ರೆಶ್ ಇರುತ್ತದೆ, ವಿಟಮಿನ್ಸ್ ಇರುತ್ತದೆ. ನಾವು ತಿನ್ನೋ ಐಟಮ್ಗಳಲ್ಲಿ ಏನು ತಿಂತಾ ಇದ್ದೀವಿ, ನಾವು ಏನು ಫ್ರೆಶ್ ಐಟಮ್ಗಳು ಅದು ನಮ್ಮೆಲ್ಲರೂ ನೋಡ್ಕೋಬೇಕು. ನಮ್ಮೆಲ್ಲರೂ ಅರ್ಥ ಮಾಡ್ಕೋಬೇಕು. ಅವರಿಗೆ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಅಲ್ಲಿ ಚೈನಾನಲ್ಲಿ ಡಾಕ್ಟರ್ಗಳು ಏನು ಹೇಳ್ತಾ ಇಲ್ಲ ಏನಂದರೆ ಈ ಥರ ಐಟಮ್ ತಿಂದಿದ್ರೆ ನಿಮಗೆ ಕೆಮ್ಮು ಬರುತ್ತದೆ, ನೆಗಡಿ ಬರುತ್ತದೆ, ಜ್ವರ ಬರುತ್ತದೆ, ಫೀವರ್ ಬರುತ್ತದೆ, ಈ ಥರ ಐಟಮ್ ತಿನ್ನಬಾರ್ದು,
ನೋಡ್ರಿ ಈ ಥರ ನೀರು ಕುಡಿಯಿದ್ರೆ ಈ ನೀರಿನಲ್ಲಿ ಈ ಥರ ವೈರಸ್ ಬರುತ್ತದೆ, ಈ ಥರ ತಿಳಿ ಐಟಗಳು ತಿಂದಿದ್ರೆ ಇದರಲ್ಲಿ ಈ ಥರ ವೈರಸ್ ಬರುತ್ತದೆ. ಆ ಥರ ಏನು ಹೇಳ್ತಾ ಇಲ್ಲ. ಈ ಥರ ಇರಬೇಕು, ಇದು ತಿನ್ನಬೇಕು, ಅದು ತಿನ್ನಬೇಕು, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು ಅಂತ ಏನು ಹೇಳ್ತಾ ಇಲ್ಲ. ನೋಡ್ರಿ ಇಷ್ಟು ಜನಕ್ಕೆ ಪಾಸಿಟಿವ್ ಬಂದಿದೆಯೇ, ಈ ಥರ ವೈರಸ್ ಬಂದಿದೆಯೇ ಅಂತ ಹೇಳ್ತಾ ಇದ್ದಾರೆ. ಯಾರು ಭಯಪಡಬಾರ್ದು. ಏನಕ್ಕಂದರೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ಅದು ಏನಕ್ಕೂ ಬರುತ್ತಾ ಇದೆಯೇ, ಎಲ್ಲಿಂದ ಬರ್ತಾ ಇದೆಯೇ, ಏನು ಆ ಥರ ಐಟಮ್ಗಳು ತಿಂತಾ ಇದ್ದಾವೆ ನಾವು, ಅದಕ್ಕೋಸ್ಕರ ಬರ್ತಾ ಇದೆಯೇ ಎಲ್ಲರೂ ಅರ್ಥ ಮಾಡ್ಕೋಬೇಕು. ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ಈ ವೈರಸ್ಸು HMPV ಈ ವೈರಸ್ಸು ಏನಕ್ಕೂ ಬರುತ್ತದೆ. ಕೆಮ್ಮು ಇದ್ದರೆ ಕೆಮ್ಮು ಏನಕ್ಕೆ ಯಾವ ಥರ ಬರುತ್ತದೆ, ಯಾವ ಐಟಮ್ ನಾವು ತಿಂದಿದ್ರೆ ಕೆಮ್ಮು ಬರುತ್ತದೆ, ಯಾವ ಥರ ಇದ್ದರೆ ನಮಗೆ ಕೆಮ್ಮು ವೈರಸ್ ಬರುತ್ತದೆ. ಈ ನೆಗಡಿ ಇದು ಯಾವ ಐಟಮ್ಗಳು ನಾವು ಎಷ್ಟು ತಿಂದಿದ್ರೆ ನಮಗೆ ನೆಗಡಿ ಬರುತ್ತದೆ, ಎಲ್ಲಿ ಇದ್ದರೆ ನೆಗಡಿ ನಮಗೆ ಅಟ್ಯಾಕ್ ಆಗುತ್ತದೆ, ಎಲ್ಲಿ ಇದ್ದರೆ ನಮಗೆ ಈ ವೈರಸ್ಸು ಬರುತ್ತದೆ. ಜ್ವರ ಏನಕ್ಕೆ ಬರುತ್ತದೆ, ಯಾವ ಐಟಮ್ಗಳು ತಿಂದಿದ್ರೆ ನಮಗೆ, ಯಾವ ಹೀಟು ಪವರ್ ಐಟಮ್ಗಳು ಈ ಥರ ತಿಂದಿದ್ರೆ ಬಾಡಿ ಒಳ್ಳೆ ಹೀಟ್ ಆಗಿ ಫೀವರ್ ಬರುತ್ತದೆ. ನೆಗಡಿ ಏನಕ್ಕೂ ಬರುತ್ತದೆ, ಯಾವ ಥರ ಕೋಲ್ಡ್ ಐಟಮ್ಗಳು ಜಾಸ್ತಿ ತಿಂತಾ ಇದ್ದೀವಿ ನಾವು, ಅದು ಸ್ವಲ್ಪ ತಿಂದಿದ್ರೆ ಏನಾಗೋದಿಲ್ಲ. ಅದೇ ಫುಲ್ಲು ಊಟ ತಿಂದರೆ ಮಾತ್ರ ಆ ಥರ ತಿಂದ್ಬಿಟ್ಟಿದ್ರೆ ಸ್ವಲ್ಪ ಜಾಸ್ತಿ ತಿಂದಿದ್ರೆ ಈ ಐಟಮು ಆ ಐಟಮು ಎಲ್ಲ ಮಿಕ್ಸ್ ಮಾಡಿ ತಿಂದಿದ್ರೆ ನೆಗಡಿ ಬರುತ್ತದ. ಕೆಮ್ಮು ಏನಕ್ಕೆ ಬರುತ್ತದೆ, ಈ ಥರ ನಮ್ಮೆಲ್ಲರೂ ಅರ್ಥ ಮಾಡ್ಕೋಬೇಕು. ನಮ್ಮ ಅಣ್ಣವರೇ, ತಮ್ಮವರೇ, ಚಿಕ್ಕವರೇ, ದೊಡ್ಡವರೇ, ನಮ್ಮ ಭಾರತೀಯರು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಳ್ಳೆ ಇರಬೇಕು, ಎಲ್ಲರೂ ಡೆವಲಪ್ಮೆಂಟ್ ಆಗಬೇಕು. ಚಾಂದ್ ಭಾಷಾ ಛೋಟಾ ವಿಡಿಯೋ ಚಾನಲ್ ಈ ವಿಡಿಯೋನಲ್ಲಿ ಇಷ್ಟೇ.